ಕೋಲಾರದ JDSನ ವಿಧಾನಸಭಾ ಕ್ಷೇತ್ರದ ಮುಖಂಡರು ಆಗಿ ಸಮಾಜ ಸೇವೆಗೆ ಅಂತಾನೆ ಹೆಸರಾಗಿರ್ತಕ್ಕಂತಹ CMR ಶ್ರೀನಾಥ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಬಾಂಬೆಗೆ ಹೊರಡ್ತಾ ಇದ್ದಾರೆ ರೈತರ ಪರವಾದಂತಹ ಕಾರ್ಯಕ್ರಮಕ್ಕೆ. ಹಾಗಾಗಿ ಅವರು ತಮ್ಮೆಲ್ಲರಿಗೂ ಒಂದು ಶುಭಾಶಯವನ್ನ ತಿಳಿಸಿ ಹೊರಡಲಿದ್ದಾರೆ. ಅವರು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯ ತಿಳಿಸಬೇಕು ಅಂತ ಹೇಳ್ತಾರೆ. ಪ್ಲೀಸ್ ಸರ್. ಸಮಾಜದ ಸುಧಾರಣೆಯ ಹರಿಕಾರ ಮಹರ್ಷಿ ವಾಲ್ಮೀಕಿಯವರ ದಿವ್ಯ ಚೇತನಕ್ಕೆ ಭಕ್ತಿಪೂರ್ವಕ ನಮನಗಳು ಸಲ್ಲಿಸ್ತಾ, ನಮ್ಮ ಮುಖಂಡ ಹೇಳಿದಂಗೆ ಇಡೀ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇವತ್ತು ನಾನು ಇತ್ತೀಚೆಗೆ ಈ ಒಂದು ರಂಗಮಂದಿರದಲ್ಲಿ ಇಷ್ಟು ಕಿಕ್ಕಿರಿದ ಜನ ನಾನು ನೋಡಿದ್ದಿಲ್ಲ. ಅಂತ ಒಂದು ಸಂಘಟನೆ ಇವತ್ತು ಜಿಲ್ಲಾ ವಾಲ್ಮೀಕಿ ಸಂಘಟನೆ. ಬಹಳ ಸಂತೋಷ ಆಗ್ತದೆ. ಸುಮಾರು 100 ಜನ ಇವತ್ತು ದಿವಸ ಹೊರಗಡೆ ನಿಂತಿದ್ದಾರೆ, ಜಾಗ ಖಾಲಿ ಇದೆ. ಇಂಥ ಒಂದು ಸುಂದರ ಮತ್ತು ಬಹಳ ಉಪಯುಕ್ತವಾದಂಥ ಅರ್ಥಗರ್ಭಿತ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಈ ತಾನೇ ನಮ್ಮನ್ನೆಲ್ಲ ಕುರಿತು ಇವತ್ತು ಸಮುದಾಯ ಹೇಗೆ ನಡ್ಕೋಬೇಕು ಅಂತೇಳಿ ಬಹಳ ಉಗ್ರವಾಗಿ ನಮಗೆಲ್ಲ ತಿಳಿಸ್ಕೊಟ್ಟಂತ ಗೌರವಾನ್ವಿತ VS ಉಗ್ರಪ್ಪನವರೇ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಕೂಡ ಅಭಿಮಾನಿಗಳಾಗಿ, ಪ್ರೀತಿ ಪಾತ್ರರಾಗಿ, ಸಮುದಾಯದ ಮುಖಂಡರಾಗಿ, ಕಾರ್ಮಿಕ ಇಲಾಖೆಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಗೌರವಾನ್ವಿತ ರವಿ ಚಣ್ಣನವರು, ಹಾಗೆ ಮಾಲಿ ಶ್ರಮ ಹಾಕಿ ಇವತ್ತಿನ ದಿವಸ ಇಂಥ ವೇದಿಕೆ ಸೃಷ್ಟಿಯಾಗಿರೋದು. ಅಂತ ವೇದಿಕೆಯಲ್ಲಿ ಸಮಿತಿಯಲ್ಲಿರ್ತಕ್ಕಂಥ ಹೈದರಾಬಾದ್ ನರಸಿಂಹಣ್ಣವರು, ನರಸಾಪುರ ನಾಗರಾಜಣ್ಣವರು, ವಿಶೇಷವಾಗಿ ನನ್ನ ಆತ್ಮೀಯರು, ನನ್ನ ಸೋದರ ಮಿತ್ರ ಅಂತ ಕುರುಗಲ್ ಗಿರೀಶಣ್ಣವರು, ಸುಟ್ಟೂರು ವೇಣುಗೋಪಾಲರು, ಗಲ್ಪೇಟೆ ಲಕ್ಷ್ಮಣ್, ಮೇಡಾಳ ಮುನ್ರಾಜ್ ಅವರು, ಹಾಗೆ ನಾಯಕ್ ಪಾಳ್ಯ ನಾಗರಾಜ್, ರಾಮಚಂದ್ರ, ಕೋಟೆ ಮಧು, ನವೀನ್ ಒಡೆಯ, ಚಿರಂಜೀವಿ, ವಿಶೇಷವಾಗಿ ಕಾಡಹಳ್ಳಿ ಕುಡುನಹಳ್ಳಿ ಆಂಜಿ ಶ್ರೀನಿವಾಸ್ ಅವರು, ಹಾಗೆ ಆನಂದ್ ಕುಮಾರ್, ನರಸಿಂಹಯ್ಯನವರು, ಮಾದೇಶ್ ಅವರು, ರಾಜಪ್ಪ ಅವರು, ನರಸಿಂಹಯ್ಯನವರು, ಮುನಿಯಪ್ಪನವರು, ನಾಗರಾಜ್ ಅವರು, ಇವರೆಲ್ಲರೂ ಕೂಡ ಯಾಕೆ ಹೆಸರು ಹೇಳ್ಬೇಕಂದ್ರೆ ಇದು ಒಂದು ತಿಂಗಳ ಪರಿಶ್ರಮ. ಒಂದು ತಿಂಗಳಲ್ಲಿ 40 ದಿವಸ ಇಲ್ಲಿ ನಡೆದಿರ್ತಕ್ಕಂಥ ಮಕ್ಕಳು ಮತ್ತು ಅವರ ಪೋಷಕರು ಒಂದು ಸನ್ಮಾನ ಮಾಡ್ತಕ್ಕಂಥದ್ದು, ಸನ್ಮಾನ ತಗೊಳ್ಳೋದು ಕೇವಲ 1 ಗಂಟೆ ಆದರೆ 1 ತಿಂಗಳ ಶ್ರಮಕ್ಕೆ ಇವತ್ತು ದಿವಸ ಅವರಿಗೆ ಗೌರವಿಸಬೇಕು, ನೆನಪು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಕೂಡ ಹೇಳ್ತಾ, ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನರು ನಡೆದಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರುಗಳು, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು, ಪೋಷಕ ಮಿತ್ರರಿಗೆ ಸಂದರ್ಭದಲ್ಲಿ ಶುಭ ಕೋರ್ತಾ, ಸಮುದಾಯ ಚಿಕ್ಕದಾಗಿದ್ರು ಕೂಡ ಎಲ್ಲ ಜಾತಿ ವರ್ಗಗಳ ಜೊತೆ, ಎಲ್ಲ ಸಮುದಾಯಗಳ ಜೊತೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದಂಗೆ ಸಮಾಜ, ಸಹಬಾಳ್ವೆ, ಸಹಭಾಗಿತ್ವದಲ್ಲಿ ಎಲ್ಲರ ಜೊತೆ ಒಗ್ಗೂಡಿ ಒಂದು ದಿವಸ ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳ್ತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡಂತ ಒಂದು ವಾಲ್ಮೀಕಿಯ ಜನಾಂಗ, ವಾಲ್ಮೀಕಿ ಆಯ್ಕೆ ಕೊಟ್ಟಂತ ಒಂದು ಅಡಿಪಾಯದಲ್ಲಿ, ಅದರ ಕಟ್ಟಡದಲ್ಲಿ ನಾವೆಲ್ಲ ನಿಂತು ಇವತ್ತೊಂದು ವೇದಿಕೆಯಲ್ಲಿ ಎಲ್ಲ ಜಾತಿ ಸಮುದಾಯದವ್ರು ನಿಂತಿದ್ದಾರೆ ಅಂದ್ರೆ ಕಾರಣ ನಮಗೆ ರಚಿಸಿಕೊಟ್ಟಂತ ವಾಲ್ಮೀಕಿ ಮತ್ತೆ ನಮ್ಮ ಅಂಬೇಡ್ಕರ್ ತಕ್ಕಂಥ ಸಿದ್ಧಾಂತ. ಅಂತ ಒಂದು ವೇದಿಕೆಯಲ್ಲಿ ಇವತ್ತು ದಿವಸ ನಾವೆಲ್ಲ ಇದೆ. ತಾವೆಲ್ಲೂ ಕೂಡ ಇವತ್ತು ಪ್ರಶಸ್ತಿ ಮತ್ತೆ ಒಂದು ಸನ್ಮಾನ ಸ್ವೀಕಾರ ಮಾಡಲಿಕ್ಕೆ ಮಕ್ಕಳು ಏನ್ ಬಂದಿದ್ರಿ, ತಾವು ಅಂಕಗಳಿಗೆ ಮಾತ್ರ ಸೀಮಿತ ಆಗದೆ ತಮ್ಮ ಪೋಷಕರಲ್ಲೂ ಮನವಿ ಮಾಡ್ತಾರೆ, ಕೇವಲ ಅಂಕಗಳು ಮಾತ್ರ ಸೀಮಿತ ಆಗುತ್ತಿದ್ದಲ್ಲ, ಇಡೀ ನಮ್ಮ ವ್ಯಕ್ತಿತ್ವ ಮತ್ತೆ ಸಮಾಜದ ಕ್ಷೇಮಾಭಿವೃದ್ಧಿಗೆ ತಾವೆಲ್ಲೂ ಕೂಡ ಒಗ್ಗೂಡಿ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ದಿವಸ ಇದೆ. ಹಾಗೆ ಕೇವಲ ಉದ್ಯೋಗಿಗಳಾಗಬೇಡಿ, ತಾವು ಓದಿದ ನಂತರ ಉದ್ಯೋಗಿಗಳಾಗಬೇಡಿ, ತಮಗೆ ಸಿಕ್ಕಂತ ಅವಕಾಶಗಳಲ್ಲಿ ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ಉದ್ಯಮಿಗಳಾಗಬೇಕು, ಉದ್ಯಮಶೀಲ ಆಗಿರತಕ್ಕಂಥ ಒಂದು ವ್ಯಕ್ತಿತ್ವ ತಾವು ರೂಢಿಸ್ಕೊಳ್ಳುವಂಥದ್ದಾಗಬೇಕು. ಹಾಗಾದ್ರೆ ಮಾತ್ರ ಆರ್ಥಿಕವಾಗಿ ತಾವೆಲ್ಲೂ ಕೂಡ ಮೇಲ್ಮಟ್ಟಕ್ಕೆ ಸಂದಕ್ಕೆ ಸಾಧ್ಯ. ಅಂತ ದೊಡ್ಡ ಮಟ್ಟದ ಆರ್ಥಿಕತೆ ಇರತಕ್ಕಂಥ ಸಮುದಾಯ ಯಾರೂ ಇಲ್ಲ ಅಂತ ನಾನು ಬಯಸ್ತೇನೆ. ಹಾಗೆ ಇವತ್ತು ದಿವಸ ಅಧಿಕಾರಿಗಳಲ್ಲಿ ರವಿ ಚಣ್ಣನವರು, ನಾನು ಅವ್ರ ಅಭಿಮಾನಿ ಕೂಡ. ಅಂತ ಒಂದು ರವಿ ಚಣ್ಣನವರ ಅಭಿಮಾನ ಇರ್ತಕ್ಕಂಥವ್ರು ತಾವೆಲ್ಲ ಏನ್ ಸೇರಿದ್ರಿ, ಅವ್ರ ಮಾತು ಕೇಳಬೇಕಂತ ಆಸೆ ಇತ್ತು. ಆದ್ರೆ ನಾನು ತುರ್ತಾಗಿ ಹೋಗ್ಬೇಕಾದ್ರಿಂದ ನಾನು ಕ್ಷಮೆ ಇರಲಿ ವೇದಿಕೆಯಲ್ಲಿ ಕ್ಷಮೆ ಕೊಡ್ತಾ, ತಾವೆಲ್ಲರೂ ಕೂಡ ಇಂಥದೇ ಪ್ರೀತಿ, ವಿಶ್ವಾಸ, ಸಹಕಾರ ತಮ್ಮಗಳ ಮಧ್ಯೆ ಇರಲಿ. ಏನು ನಮ್ಮ ವಾಲ್ಮೀಕಿ ನಮಗೆ ಒಂದು ಹಾಕಿಕೊಟ್ಟಂತ ತಡಪಾಯ, ತಾವು ರಾಮಾಯಣ ಮಹಾಭಾರತ ರಚನೆ ಮಾಡಿರ್ಬೋದು, ಸುಮಾರು ಸಾವಿರಾರು ವರ್ಷಗಳಿಂದ ಅವರ ಒಂದು ಕಲ್ಪನೆಯಿಂದ ರಚಿತನಾದಂಥ ಇವತ್ತು ರಾಮಾಯಣ ಮಹಾಭಾರತನ ತಾವೆಲ್ಲ ನೋಡಿರ್ಬೋದು. ಬೇಸಿಗೆ ಕಾಲದಲ್ಲಿ ಗ್ರಾಮಗಳಲ್ಲಿ ಅಲ್ಲಿನ ಬರ್ತಕ್ಕಂಥ ರಾಮಾಯಣ ಮಹಾಭಾರತ ಬರ್ತಕ್ಕಂಥ ಸನ್ನಿವೇಶಗಳನ್ನ, ಸಂದರ್ಭಗಳನ್ನ ನಾಟಕದ ರೂಪದಲ್ಲಿ ಕಲಿತು ಅದನ್ನ ಆಡಿ ಪ್ರದರ್ಶನ ಮಾಡಿ ಇಡೀ ರಾತ್ರಿ ಆ ನಾಟಕ ನೋಡೋದ್ರ ಮೂಲಕ, ಜೊತೆಗೆ ಪ್ರೇಕ್ಷಕರು ಅದನ್ನ ಆಸ್ವಾದಿಸೋದ್ರ ಮೂಲಕ ಪ್ರತಿನಿತ್ಯ ಪ್ರತಿಯೊಬ್ಬರಲ್ಲಿ ಕೂಡ ರಾಮಾಯಣ ಮಹಾಭಾರತ ಸನ್ನಿವೇಶಗಳಿರ್ತವೆ. ಯಾಕಂದ್ರೆ ಅದು ನಮ್ಮ ನಾಡಿನ ಸಂಸ್ಕೃತಿ, ನಮ್ಮ ಒಂದು ಭಾರತದ ಒಂದು ಸುಭಿಕ್ಷ ಒಂದು ನೆಲೆಗಟ್ಟು.
ಇಂಥ ಒಂದು ಏನು ಧಾರ್ಮಿಕ ಗ್ರಂಥ ಆದರೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ನಮಗೆ ಒಂದು ಸದೃಢವಾದಂಥ ಒಂದು ತೀರ್ಮಾನ ತಗೊಳ್ತಕ್ಕಂಥ ಒಂದು ಏನು ಆ ರಾಮಾಯಣ ಮಹಾಭಾರತ ಪ್ರತಿಯೊಬ್ಬರಲ್ಲಿ ಕೂಡ ಅಂದ್ರೆ ನಾಟಕ ಮಾಡೋರು ಮತ್ತು ಕಲಿಯೋರಂಥವ್ರು ಮತ್ತು ನಮ್ಮ ಕಲಿಕೆಯಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಅಳವಡಿಸೋದ್ರ ಮೂಲಕ ನಮ್ಮ ಭಾರತ ಅಖಂಡತೆ ಏಕತೆ ಮತ್ತು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಕೃತಿಗಳನ್ನ ರಚಿಸಿದಂಥ ವಾಲ್ಮೀಕಿಯವರನ್ನ ನೆನಪಿಸ್ಕೊಳ್ತಕ್ಕಂಥ ಮತ್ತೆ ಅವರ ಹೆಸರಲ್ಲಿ ಪ್ರತಿಭಾ ಪುರಸ್ಕಾರ ನೀಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟು ಮತ್ತೆ ಅಂತ ವೇದಿಕೆಯಲ್ಲಿ ನನಗೆ ಕಲಿಸ್ಕೊಟ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಯ ಎಲ್ಲ ಸಮಿತಿಗೆ ನಾನು ಅನಂತ ಧನ್ಯವಾದ ತಿಳಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ಹೆಚ್ಚು ಪ್ರೀತಿಸುವಂತವರು ಕನ್ನಡದಲ್ಲಿ ಯಾರು ಹೆಚ್ಚು ಮಾರ್ಕ್ಸ್ ತಗೊಂಡಿರ್ತಾರೆ ಅವ್ರಿಗೆ ಪ್ರೋತ್ಸಾಹವನ್ನ ಕೊಡ್ತಿರ್ತಾರೆ. ಇಂತಹ ಶ್ರೀನಾಥ್ ಸರ್ ಅವರನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಬಹಳ ಮುಖ್ಯವಾಗಿ ವಾಲ್ಮೀಕಿ ಅವರನ್ನ ನೆನಪಿಸಿಕೊಳ್ತಾ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಅವರು ಮಾತನಾಡಿದರು.